ನನ್ನ ಹೆಸರು ಸಿಂಧು ಅಂತ. ನಾನು ಬಂದಿರೋದು ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಮುಗೋಡ್ ತಾಲೂಕು ಮತ್ತು ಪಾಳಗ್ರಾಮದಿಂದ. ನನಗೆ ಧಾರವಾಡಕ್ಕೆ ಹಚ್ಬೇಕಂತ ಏನು ಪ್ಲ್ಯಾನ್ ಇರಲಿಲ್ಲ. ನಮ್ಮ ಅಕ್ಕ KCD ಕಾಲೇಜ್ ಇದೆ ನೋಡು, ಚೆನ್ನಾಗಿದೆ ಹಚ್ಚು ಅಂತ ಹೇಳಿದ್ದು. ಸೊ KCD ಕಾಲೇಜಿಗೆ ನಾನು ಹಚ್ಚಿದೆ. ಫಸ್ಟ್ PUC ಹಂಗೋ ಹಿಂಗೋ ಮಾಡ್ಕೊಂಡೆ ಮಜಾ ಮಾಡ್ಕೊಂಡು ಮುಗೀತು. ಇನ್ನು ಸೆಕೆಂಡ್ PUCಗೆ ಇಂಟರ್ ಹೊಡೆದ್ವಿ. ಆವಾಗ ನನಗೆ ಒಂದು ಬ್ಯಾಡ್ ಒಪಿನಿಯನ್ ಇತ್ತು. ಟ್ಯೂಷನಿಗೆ ಹೋದರೆ ಓದೋಕ್ಕೆ ಟೈಮ್ ಸಿಗಲ್ಲ. ಈಗ ನಾನು ಬೆಳಗ್ಗೆ ಟ್ಯೂಷನಿಗೆ ಹೋಗ್ತೀನಿ ಮತ್ತು ಕಾಲೇಜಿಗೆ ಹೋಗಬೇಕು, ಎರಡೆರಡು ಕಡೆ ಕೇಳಬೇಕು, ಅದು ಭಾಳ ಕಿರಿಕಿರಿ ಆಗ್ಬೇಕಂತ ಹೇಳಿ ನಾನು ಹಚ್ಲಿಕ್ಕೆ ಪ್ಲ್ಯಾನ್ ಮಾಡಿರಲಿಲ್ಲ. ನನ್ನ ಫ್ರೆಂಡು ಹಚ್ಚಿದ್ದು, ಅವಳು ಹೇಳಿದ್ದು ಇಲ್ಲ ಟೈಮ್ ಸಾಗುತ್ತವೋ, ಸ್ವಲ್ಪ ಎಕ್ಸ್ಟ್ರಾ ಎರಡೆರಡು ಸಲ ಕೇಳಬೇಕಾಗುತ್ತೆ, ಸೊ ಪರ್ಫೆಕ್ಟ್ ಆಗಿದೆ ನಿನಗೆ ಅಂದ ತಕ್ಷಣ ನನ್ನ ಮೈಂಡ್ ಸೆಟ್ ಚೇಂಜ್ ಮಾಡಿಕೊಂಡು ಆಯಿತಾ ಹಚ್ಚೋಣ ಅಂದ್ಕೊಂಡು ಹಚ್ಚಿದೆ. ಇಲ್ಲಂತೂ ಕ್ಲಾಸಪ್ಪ 6:30ಇಂದ ಸ್ಟಾರ್ಟ್. 6:30ಇಂದ ಸ್ಟಾರ್ಟ್ ಅಲ್ಲ, 7 ಗಂಟೆಯಿಂದ ಸ್ಟಾರ್ಟು. ನಾವು ಹೇಳ್ಬೇಕಾಗಿದ್ದು 6:30ಗೆ ಇರಬೇಕಿತ್ತಲ್ಲ. 6:30ಗೆ ಎದ್ದು ದಿನ ಅದು ಲೇಟಾಗಿ ಬಂದು ಸರ್ ಹತ್ರ ಬಯಸ್ಕೊಳ್ಳೋದು, ಅದಂತೂ ಕಾಯಂ ಕೆಲಸ. 7 ಗಂಟೆಯಿಂದ 9 ಗಂಟೆವರೆಗೂ ಇರ್ತಿತ್ತು, ದಿನ 2 ತಾಸು. ಇಲ್ಲ ಸರ್ 9:30ವರೆಗೂ ನೋಡ್ಕೋರು. ಅಲ್ಲಿ ಮುಗಿಸ್ಕೊಂಡು ಕಾಲೇಜಿಗೆ ಹೋಗಿ, ಕಾಲೇಜಲ್ಲಿ ಮಧ್ಯಾಹ್ನ ಬಿಡ್ತಿದ್ರು, ಇಂಟ್ರ ಟೈಮ್ ಸಂಜೆ ಬಿಡ್ತಿದ್ರು ಟೈಮ್ ಟೇಬಲ್ ಪ್ರಕಾರ. ಆಮೇಲೆ ಹೋಗಿ ಮನೆಗೆ ಓದ್ಕೊತಿದ್ವಿ. ಇದೇ ರೂಟೀನ್ ಆಗಿತ್ತು. ಮುಗಿದಂತೂ ಕ್ವಶನ್ ಎಲ್ಲ ಅಂತೂ ಮಸ್ತಾಗಿ ಕಂಪ್ಲೀಟ್ ಮಾಡಿದರು. ಕೆಮಿಸ್ಟ್ರಿ ಸರ್ ಅಂತೂ ಹೆವಿ ಇದ್ದಾರೆ, ಹರೀಶ್ ಸರ್ ಮಸ್ತ್ ಅಂದರೆ ಮಸ್ತ್ ಮಾಡ್ತಾರೆ. ಆಮೇಲೆ ಬಯೋ ಮ್ಯಾಮ್, ಫಿಸಿಕ್ಸ್ ಸರ್, ಅವ್ರು ಹೇಳೋಕ್ಕೆ ಆಗಲ್ಲ. ಫಿಸಿಕ್ಸ್ ಸರ್ ಅಂತೂ ಎಂಥದ್ದು ತಂಗಿ ಅಂದು ಮಸ್ತ್ ಹೇಳೋದು. ಪಾಠ ಎಲ್ಲ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಅರ್ಧ ಪೂರ್ತಿ ಬಯೋ ಟೆಕ್ಸ್ಟ್ ಬುಕ್ ಓದಿದ್ರೆ ಅರ್ಥ ಆಗ್ತಿರ್ಲಿಲ್ಲೇನೋ, ಮ್ಯಾಮ್ ಹೇಳಿದ್ರೆ ಅಷ್ಟು ಅರ್ಥ ಆಗಿತ್ತು. ಮ್ಯಾಮ್ ಹತ್ರ ಬಯೋ ಮ್ಯಾಮ್ ಮಸ್ತ್ ಹೇಳಿದ್ರು. ಉಳಿದ ಟೀಚರ್ಸು ಚೆನ್ನಾಗಿದ್ದಾರೆ. ಮೈ ಫೇವ್ರೇಟ್ ಟೀಚರ್ಸ್ ಈಸ್ ಹರೀಶ್ ಸರ್, ಆಮೇಲೆ ಶಕುಂತಲಾ ಮ್ಯಾಮ್ ಆ್ಯಂಡ್ ಫಿಸಿಕ್ಸ್ ಸರ್. 3 ಜನ ಭಾಳ ಅಂದರೆ ಭಾಳ ಇಷ್ಟ. ಉಳಿದೋದ್ರೆ ಇಷ್ಟ, ಅವ್ರಿಗಿಂತ ಜಾಸ್ತಿ ಇವ್ರು ಇಷ್ಟ. ಚೆನ್ನಾಗಿ ಹೇಳ್ತಾರೆ, ಮಸ್ತ್ ಹೇಳ್ತಾರೆ. ಆಮೇಲೆ ಹೀಗೆ ಡಿಸೆಂಬರ್ ಅನ್ನೋಷ್ಟರಲ್ಲಿ ಪೋರ್ಷನ್ ಎಲ್ಲ ಮುಗಿಸಿ ಜನವರಿ ಏನಂದರೆ ಸರಿಗೆ ನಾವು ಅಪ್ರೋಚ್ ಮಾಡಿದ್ವಿ. ಸರ್ ಹಿಂಗೆ ಟೆಸ್ಟ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತೇಳಿ ಸರ್ ನಮ್ಮನ್ನ ರೆಸ್ಪೆಕ್ಟ್ ಕೊಟ್ಟು ಓಲ್ಡ್ ಸಿಲೆಬಸ್ನ ಟೆಸ್ಟ್ ಇಟ್ಟರು, PCMB ಸಬ್ಜೆಕ್ಟ್. ಸೊ ನಾವು ಪರ್ಫೆಕ್ಟ್ ಆಗಬೇಕಂತ ಅಲ್ಲಿ. ಆಮೇಲೆ ಆ್ಯನ್ಯುವಲ್ ಎಕ್ಸಾಮ್ ಬರೆದ್ವಿ. ಆಮೇಲೆ ಸ್ವಲ್ಪ ದಿನ ಬಿಟ್ಟು ಮತ್ತೆ CET ನೀಟ್ ಕೋಚಿಂಗ್ ಹಚ್ಚಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಕೊಂಡು ಇಲ್ಲೇ ಹಚ್ಚಿದೆ CET ನೀಟ್. ಅದು ಎಕ್ಸಾಮ್ ಬರೆದೆ, ಅದು ಚೆನ್ನಾಗಾಯಿತು, ಚೆನ್ನಾಗಿ ಟೀಚ್ ಮಾಡಿದ್ರು. ಮೊದಲೇ CET ಕಮ್ಮಿ ಟೈಮ್ ಇತ್ತು. ಆ ಕಮ್ಮಿ ಟೈಮಲ್ಲೇ ಫಸ್ಟ್ PU ಸೆಕೆಂಡ್ PU ಸಿಲೆಬಸ್ ಮುಗಿಸಿ ಚೆನ್ನಾಗಿ ಮಾಡಿಕೊಟ್ರು. ವೇಸ್ಟ್ ಏನು ಅನ್ನಿಸ್ಲಿಲ್ಲ. ಆಮೇಲೆ ಮತ್ತೆ ರಿಸಲ್ಟ್ ಬಂತು. ಗರ್ಲ್ಸಲ್ಲಿ ಟಾಪ್ ಬಂದರೆ 600 ಔಟ್ ಆಫ್ 565 ಮಾರ್ಕ್ಸ್ ಬಂತು. ಸೊ ಥ್ಯಾಂಕ್ಸ್ ಫಾರ್ ಅಲ್ಪಾ ಟ್ಯುಟೋರಿಯಲ್.